ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬಂದು ಮೇಥಿ ಮಟರ್ ಗುಜರಾತಿ ಸ್ಟೈಲ್ ಮುಟಿಯಾ ಮಾಡೋ ರೆಸಿಪಿ ಮಾಡಲು ಬಟಾಣಿಯನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಮೆತ್ತಗಾಗಷ್ಟು ಸಾಕು. ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ. ಅದಕ್ಕೆ ಮಸಾಲೆಗೆ ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, ಶುಂಠಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಕೋಬೇಕು, ಇಲ್ಲಾಂದರೆ ಮಿಕ್ಸಿಲಿ ಕೂಡ ರುಬ್ಕೋಬೋದು. ಈ ರೀತಿ ಪೇಸ್ಟ್ ಆದರೆ ಸಾಕು. ಇದನ್ನು ಬಟಾಣಿಯನ್ನು ಬೆಂದಿದೆ ಇವಾಗ ಒಂದು ಬಟ್ಲಿಗೆ ಹಾಕಿ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಕೂಡ ನೀವು ಮಿಕ್ಸಿಲಿ ಕೂಡ ಇದನ್ನು ಸ್ವಲ್ಪ ರುಬ್ಕೋಬೋದು. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಕಟ್ ಮಾಡಿಟ್ಟಿರುವ ಮೆಂತ್ಯ ಸೊಪ್ಪು, ಅವಾಗೆ ಕುಟ್ಟಿರುವ ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು ಅರ್ಧ ಬಟ್ಲು, ಅಕ್ಕಿ ಹಿಟ್ಟು 2 ಸ್ಪೂನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬೇಡಿ, ಅದೇ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ, ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸೊಪ್ಪಲ್ಲೇ ಆಲ್ರೆಡಿ ನೀರು ಇರೋದ್ರಿಂದ ನೀರು ಹಾಕೋಬಾರ್ದು. ಇದನ್ನು ಉಂಡೆ ಶೇಪಲ್ಲಿ ಈ ರೀತಿ ಮಾಡ್ಕೋಬೇಕು. ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ಈ ಮಸಾಲೆ ಕೂಡ ಬಳಸಿಲ್ಲ, ಇದರಲ್ಲಿ ಫೈಬರ್, ಪ್ರೋಟೀನ್ ಕೂಡ ಇದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೋಬೇಕು. ಇದನ್ನು ಎಲ್ಲವನ್ನು ಇಟ್ಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ಬೋದು. ಈಗ ನೀರು ಬಿಸಿ ಆಗಿದೆ. ನಾವು ಸ್ಟೀಮ್ ಹೇಗೆ ಮಾಡ್ಕೋತೀವಲ್ಲ ಕಡುಬು ಎಲ್ಲ, ಅದೇ ರೀತಿ ಇದನ್ನು ಕೂಡ ಸ್ಟೀಮ್ ಮಾಡ್ಕೋಬೇಕು. ತುಂಬ ಸಿಂಪಲ್, ತುಂಬ ಟೇಸ್ಟಿ, ತುಂಬ ಹೆಲ್ದಿ ಕೂಡ ಇದು. ಈಗ ಆಗಿದೆ ಅಂತ ಇದನ್ನು ಸ್ವಲ್ಪ ಹಿಂಗ್ಬಿಟ್ಟು ನೋಡಿದರೆ ಅದು ಕೈಗೆ ಅಂಟಲಿಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಒಂದು ಬಾಣಲಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಮತ್ತು ಬಿಳಿ ಎಳ್ಳನ್ನು ಹಾಕಿ ಇದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಫ್ರೈ ಮಾಡ್ಕೊಂಡಿದೆ. ಗುಜರಾತಿ ಮೇಥಿ ಮಟರ್ ಮುಟಿಯಾ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ರೆಸಿಪಿಗಾಗಿ ಮಾಡಿ.